ಲೋಕಾಯುಕ್ತದಲ್ಲಿ ಹೇಗೆ ಡೀಲಿಂಗ್ಸ್ಗಳು ನಡೀತಾ ಇತ್ತು, ಆ ರಣರೋಚಕವಾದಂತಹ ಡೀಲಿಂಗ್ಸ್ನ ಸತ್ಯಾಸತ್ಯತೆಗಳನ್ನ ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಸೇರಿ ಈ ಡೀಲಿಂಗ್ ಅನ್ನು ಮಾಡ್ತಾ ಇದ್ರು ಮತ್ತು ಯಾರ್ಯಾರ ಬೆಂಬಲವನ್ನ ಪಡೀತಾ ಇದ್ರು ಈ ಲೋಕಾಯುಕ್ತ ಡೀಲಿಂಗ್ಸ್ಗಳು, ಲೋಕಾಯುಕ್ತದಲ್ಲಿ ಹೇಗೆ ಡೀಲಿಂಗ್ಸ್ ನಡೀತಾ ಇತ್ತು ಆ ರೋಚಕ ಕಥೆಗಳನ್ನ ಅನಾವರಣ ಮಾಡ್ತೀವಿ. ಯಾರ್ಯಾರು ಸೇರ್ಕೊಂಡು ಈ ಡೀಲಿಂಗ್ ಮಾಡ್ತಾ ಇದ್ರು, ಅತ್ಯಂತ ಅವ್ಯಾಹತವಾಗಿ ನಿರ್ಭಯರಾಗಿ ಯಾರಿಗೂ ಭಯಪಡದೆ ಈ ಡೀಲಿಂಗ್ ನಲ್ಲಿ ಮಗ್ನರಾಗಿದ್ರು. ಈ ವಸೂಲಿಗೆ ಯಾವ್ಯಾವ ಅಧಿಕಾರಿಗಳು ಮೀಡಿಯೇಷನ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾ ನಿಮಗೆ? ವಸೂಲಾದ ಹಣ ಎಲ್ಲಿ ಇನ್ವೆಸ್ಟ್ ಆಗ್ತಾ ಇತ್ತು ಅದು ಕೂಡ ರಣರೋಚಕ. ಫ್ರೀಡಂ ಟಿವಿ ಬಳಿ ಇದೆ ಲೋಕ ಡೀಲಿಂಗ್ ನ ಫುಲ್ ಡೀಟೇಲ್ಸ್. ಒಬ್ಬ ಡೀಲಿಂಗಿಗೆ ರೇಖೆ ಹಾಕ್ತಾನೆ, ಆ ಡೀಲಿಂಗ್ ಹೆಂಗ್ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಮತ್ತೊಬ್ಬ ಇರ್ತಾನೆ. ಆ ಡೀಲಿಂಗ್ಸ್ ನಲ್ಲಿ ಕಲೆಕ್ಟ್ ಆದಂತಹ ಹಣಗಳು ಎಲ್ಲಿ ಸಂಗ್ರಹ ಆಗಬೇಕು ಅನ್ನೋದು ಎಲ್ಲವೂ ಕೂಡ ಈ ಮೊದಲೇ ಲೆಕ್ಕಾಚಾರಗಳಾಗಿರ್ತವೆ. ಎಲ್ಲಿ ಕಲೆಕ್ಟ್ ಮಾಡಬೇಕು, ಎಲ್ಲಿ ಸಂಗ್ರಹಿಸಬೇಕು, ಎಲ್ಲಿ ಸೋರ್ಸ್ಗಳನ್ನ ಬ್ಲಾಸ್ಟ್ ಮಾಡಬೇಕು, ಎಲ್ಲಿ ಇದರ ಸುಳಿವನ್ನ ನಾಶ ಮಾಡಬೇಕು, ಎಲ್ಲವೂ ಕೂಡ ಇವರಿಗೆ ಸ್ಕ್ರಿಪ್ಟೆಡ್ ರೂಪದಲ್ಲಿ ಸಿಕ್ಕಿರುತ್ತಾ. ಹಾಗಾದ್ರೆ ವಸೂಲಾದ ಹಣ ಎಲ್ಲೆಲ್ಲಿ ಇನ್ವೆಸ್ಟ್ ಆಗ್ತಾ ಇತ್ತು ಅನ್ನೋದೇ ನಿಜಕ್ಕೂ ಕೂಡ ಭಯಪಡಿಸುವಂತಹ ಒಂದು ಅಂಶ. ಯಾವ ಯಾವ ಇಲಾಖೆಯ ಅಧಿಕಾರಿಗಳಿಂದ ವಸೂಲಿ ಮಾಡ್ತಾ ಇದ್ರು ಅಲ್ಲ ರೀ. ಲೋಕಾಯುಕ್ತ ಅನ್ನುವಂತಹ ಒಂದು ಸಂಸ್ಥೆಯ ಹೆಸರು ಕೇಳಿದಾಗ ಸ್ವಾಭಾವಿಕವಾಗಿ ಕರ್ನಾಟಕದ ಕನ್ನಡಿಗರಿಗೆ ಬರುವಂತಹ ಭಾವನೆ ಏನು? ಸಂತೋಷ್ ಹೆಗಡೆ ಎನ್ನುವಂತಹ ಪ್ರಾಮಾಣಿಕ ಅಧಿಕಾರಿಯ ಹೆಸರು ನೆನಪಿಗೆ ಬರುತ್ತೆ. ಜೊತೆಗೆ ಭ್ರಷ್ಟಾಚಾರಿಗಳನ್ನ ಮತ್ತು ಭ್ರಷ್ಟಾಚಾರವನ್ನ ತಡೆಗಟ್ಟಲು ಇರುವಂತಹ ಅತ್ಯಂತ ಪ್ರಾಮಾಣಿಕವಾದ ಸಂಸ್ಥೆ ಲೋಕಾಯುಕ್ತ ಅನ್ನುವಂಥ ಭಾವನೆ ಪ್ರತಿಯೊಬ್ಬರಿಗೂ ಇದೆ. ಆದ್ರೆ ಈ ಇಲಾಖೆಯಲ್ಲೇ ಅದರಲ್ಲೂ ಹೈ ಅಥಾರಿಟಿ ಉನ್ನತ ಸ್ಥಾನಮಾನದಲ್ಲಿ ಕೂತ್ಕೊಂಡಿರ್ತಕ್ಕಂತಹ SP ಇಂದ ಬ್ಲಾಕ್ ಮೇಲ್ ನಡೆಯುತ್ತೆ ಅನ್ನೋದಾದ್ರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.